ಮೈಸೂರಿನಲ್ಲಿ ದೇವಸ್ಥಾನ ವರ್ಸಸ್ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ. ದಕ್ಷಿಣ ಅಯೋಧ್ಯೆ ಟೆಂಪಲ್ ನಿರ್ಮಾಣಕ್ಕೆ ಕಿಚ್ಚು ಹಚ್ಚಿದೆ. ಶಿಲೆ ಸಿಕ್ಕ ಜಾಗದಲ್ಲಿ ಬಾವುಟ ನೆಟ್ಟು ಧರಣಿ ನಡೆಸಿದ್ದಾರೆ. ಸ್ಥಳದಲ್ಲಿ ಸದ್ಯದ ಪರಿಸ್ಥಿತಿ ಹಾಗೆ ಈ ಪ್ರತಿಮೆ ರಾಜಕೀಯ ಹೇಗಿದೆ ವಿವರಿಸುತ್ತೆ ಈ ವರದಿ. ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ವಿಘ್ನ. ರಾಮಲಲ್ಲ ಮೂರ್ತಿಯ ಶಿಲೆ ಸಿಕ್ಕ ಸ್ಥಳದಲ್ಲಿ ಗಲಾಟೆ. ಜಮೀನೊಂದರಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರ ಮಾನವ ಸರಪಳಿ. ಅಂಬೇಡ್ಕರ್ ಸಿದ್ಧಾಂತಕ್ಕೆ ಜಯವಾಗಲಿ ಅಂತ ಜಯಘೋಷ. ಸಂವಿಧಾನ ಶಿಲ್ಪಿಯ ಹಾಡು ಹೇಳುತ್ತಾ ಪ್ರತಿಭಟನೆ. ರಾಮಲಲ್ಲ ಮೂರ್ತಿಯ ಶಿಲೆ ಸಿಕ್ಕ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧ. ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ. ಮೈಸೂರು ತಾಲೂಕಿನ ಗುಜ್ಜೇಗೌಡನಪುರದಲ್ಲಿ ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನ ಬಿಟ್ಟು ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಪೂಜಾ ಕೈಂಕರ್ಯಕ್ಕೆ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ. ದೇಗುಲ ನಿರ್ಮಾಣಕ್ಕೆ ಪೇಜಾವರ ಶ್ರೀ ಇಂದು ಚಾಲನೆ ನೀಡಬೇಕಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು. ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮ ಮಂದಿರ ಯಾವುದು? ಯಾರು ರಾಮ ಅಲ್ಲಿ ಹುಟ್ಟಿದಂತ ಏನ್ ಸಾಕ್ಷಿ ಇದೆ? ಯಾವ ಪುರಾವೆ ಇದೆ? ನೀವು ರಾಮ ಮಂದಿರವನ್ನ ನೀವು ಕಟ್ಟಬೇಕು ಅಂತಾಗ ನೀವು ಹಳ್ಳ ಹೊಡೆದಂತ ಸಂದರ್ಭದಲ್ಲಿ ಏನ್ ಸಿಕ್ತು ನಿಮಗೆ? ಇಲ್ಲಿ ಬುದ್ಧನ ಶಿಲಾಶಾಸನಗಳು ಸಿಕ್ಕಿದೆ ಅಂತಕ್ಕಂಥದನ್ನ ಅಲ್ಲಿ ಇದ್ದಂತ ಬುದ್ಧ ವಿಹಾರನ್ನ ಕೆಡವಿ ನೀವು ಮೌಢ್ಯ ಇರತಕ್ಕಂತ ಕಂದಾಚಾರ ಇರತಕ್ಕಂತ ಸುಳ್ಳಿರ್ತಕ್ಕಂತ ರಾಮ ಮಂದಿರವನ್ನ ಅಲ್ಲಿ ಕಟ್ಟಿದ್ದೀರಿ. ದಕ್ಷಿಣ ಅಯೋಧ್ಯೆ ನಿರ್ಮಿಸಲು ಕುಟುಂಬಸ್ಥರು ಗುಜ್ಜೇಗೌಡನಪುರ ಗ್ರಾಮಸ್ಥರು ಮುಂದಾಗಿದ್ದರು. ಈ ವೇಳೆ ಏಕಾಏಕಿ ಬಂದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪೂಜಾ ಕೈಂಕರ್ಯಕ್ಕೆ ಅಡ್ಡಿಪಡಿಸಿದ್ರು. ಯಾವುದೇ ಕಾರಣಕ್ಕೂ ದೇವಸ್ಥಾನ ನಿರ್ಮಾಣಕ್ಕೆ ಬಿಡಲ್ಲ ಅಂತ ಘೋಷಣೆ ಕೂಗಿದ್ರು. ದೇವಸ್ಥಾನದ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ಮಾಡಿ ಎಂದು ಪಟ್ಟು ಹಿಡಿದರು. ಇಲ್ಲ ನಾವು ಭೂಮಿನ ಯಾವುದೇ ಕಾರಣಕ್ಕೂ ನಾವು ಮಾರಾಟ ಮಾಡೋರಲ್ಲ. ನಮ್ಮ ಜಾಗದಲ್ಲಿ ಒಂದು ಸಣ್ಣದಾಗಿ ಗುಡಿ ಕಟ್ಟಿ ನಮ್ಮ ತಂದೆ ತಾಯಿಗಳ ಆಸೆನ ಪೂರೈಸಬೇಕು ಅನ್ನೋದೇ ನಮ್ಮ ಆಸೆ. ಹೌದು, ಇಲ್ಲಿಂದ ಕಲ್ಲು ಸಿಕ್ಕಿ ಅಲ್ಲೋಗಿ ವಿಗ್ರಹ ಆಗಿ ಈಗ ಇಡೀ ಜಗತ್ತು ನೋಡಿ ಈಗ ಅಲ್ಲಿ ಪ್ರತಿಷ್ಠಾಪನೆ ಆಗಿ ಇಲ್ಲಿಂದ ಎಷ್ಟೋ 2000 ಕಿಲೋಮೀಟರ್ ಮೇಲಾಗುತ್ತೆ. ಇಲ್ಲಿಂದ ಜನಗಳು ಹೋಗಿ ಅಲ್ಲಿ ನೋಡಕ್ಕಾಗಲ್ಲ. ಅದೇ ಬಾಲರಾಮನ್ನ ಇಲ್ಲಿ ಮಾಡಿ ಸಣ್ಣದಾಗಿ ಒಂದು ಗುಡಿ ಕಟ್ಟಣ ಅನ್ನೋ ಆಸೆ ನಮ್ಮಲ್ಲಿದ್ದು ಅಕ್ಕಪಕ್ಕದವರೆಲ್ಲ ನೋಡಿ ಖುಷಿ ಪಡಿ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಟ್ರೈ ಮಾಡದ ಹೊರತು. ಏಕಾಏಕಿ ಫ್ಲೆಕ್ಸ್ ಗಳನ್ನ ದಲಿತ ಸಂಘರ್ಷ ಸಮಿತಿ ಮುಖಂಡರು ಹರಿದು ಹಾಕಿದ್ರು. ನಳಂದ ವಿಶ್ವವಿದ್ಯಾಲಯ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರು. ಮಾಜಿ ಮೇಯರ್ ಪುರುಷೋತ್ತಮ್ ನೇತೃತ್ವದಲ್ಲಿ ಹೋರಾಟ ನಡೆಸಲಾಯಿತು. ರಾಮಲಲ್ಲ ವಿಗ್ರಹ ಶಿಲೆ ಸಿಕ್ಕ ಜಾಗದಲ್ಲಿ ವಿವಾದ ಭುಗಿಲೆದ್ದಿರೋದು ದುರಂತವೇ ಸರಿ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ದೇವಸ್ಥಾನ ವರ್ಸಸ್ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ. ದಕ್ಷಿಣ ಅಯೋಧ್ಯೆ ಟೆಂಪಲ್ ನಿರ್ಮಾಣಕ್ಕೆ ಕಿಚ್ಚು ಹಚ್ಚಿದೆ. ಶಿಲೆ ಸಿಕ್ಕ ಜಾಗದಲ್ಲಿ ಬಾವುಟ ನೆಟ್ಟು ಧರಣಿ ನಡೆಸಿದ್ದಾರೆ. ಸ್ಥಳದಲ್ಲಿ ಸದ್ಯದ ಪರಿಸ್ಥಿತಿ ಹಾಗೆ ಈ ಪ್ರತಿಮೆ ರಾಜಕೀಯ ಹೇಗಿದೆ ವಿವರಿಸುತ್ತೆ ಈ ವರದಿ. ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ವಿಘ್ನ. ರಾಮಲಲ್ಲ ಮೂರ್ತಿಯ ಶಿಲೆ ಸಿಕ್ಕ ಸ್ಥಳದಲ್ಲಿ ಗಲಾಟೆ. ಜಮೀನೊಂದರಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರ ಮಾನವ ಸರಪಳಿ. ಅಂಬೇಡ್ಕರ್ ಸಿದ್ಧಾಂತಕ್ಕೆ ಜಯವಾಗಲಿ ಅಂತ ಜಯಘೋಷ. ಸಂವಿಧಾನ ಶಿಲ್ಪಿಯ ಹಾಡು ಹೇಳುತ್ತಾ ಪ್ರತಿಭಟನೆ. ರಾಮಲಲ್ಲ ಮೂರ್ತಿಯ ಶಿಲೆ ಸಿಕ್ಕ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧ. ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ. ಮೈಸೂರು ತಾಲೂಕಿನ ಗುಜ್ಜೇಗೌಡನಪುರದಲ್ಲಿ ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನ ಬಿಟ್ಟು ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಪೂಜಾ ಕೈಂಕರ್ಯಕ್ಕೆ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ.
ದೇಗುಲ ನಿರ್ಮಾಣಕ್ಕೆ ಪೇಜಾವರ ಶ್ರೀ ಇಂದು ಚಾಲನೆ ನೀಡಬೇಕಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು. ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮ ಮಂದಿರ ಯಾವುದು? ಯಾರು ರಾಮ ಅಲ್ಲಿ ಹುಟ್ಟಿದಂತ ಏನ್ ಸಾಕ್ಷಿ ಇದೆ? ಯಾವ ಪುರಾವೆ ಇದೆ? ನೀವು ರಾಮ ಮಂದಿರವನ್ನ ನೀವು ಕಟ್ಟಬೇಕು ಅಂತಾಗ ನೀವು ಹಳ್ಳ ಹೊಡೆದಂತ ಸಂದರ್ಭದಲ್ಲಿ ಏನ್ ಸಿಕ್ತು ನಿಮಗೆ? ಇಲ್ಲಿ ಬುದ್ಧನ ಶಿಲಾಶಾಸನಗಳು ಸಿಕ್ಕಿದೆ ಅಂತಕ್ಕಂಥದನ್ನ, ಅಲ್ಲಿ ಇದ್ದಂತ ಬುದ್ಧ ವಿಹಾರನ್ನ ಕೆಡವಿ ನೀವು ಮೌಢ್ಯ ಇರತಕ್ಕಂತ, ಕಂದಾಚಾರ ಇರತಕ್ಕಂತ, ಸುಳ್ಳಿರ್ತಕ್ಕಂತ ರಾಮ ಮಂದಿರವನ್ನ ಅಲ್ಲಿ ಕಟ್ಟಿದ್ದೀರಿ. ದಕ್ಷಿಣ ಅಯೋಧ್ಯೆ ನಿರ್ಮಿಸಲು ಕುಟುಂಬಸ್ಥರು, ಗುಜ್ಜೇಗೌಡನಪುರ ಗ್ರಾಮಸ್ಥರು ಮುಂದಾಗಿದ್ದರು. ಈ ವೇಳೆ ಏಕಾಏಕಿ ಬಂದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪೂಜಾ ಕೈಂಕರ್ಯಕ್ಕೆ ಅಡ್ಡಿಪಡಿಸಿದರು. ಯಾವುದೇ ಕಾರಣಕ್ಕೂ ದೇವಸ್ಥಾನ ನಿರ್ಮಾಣಕ್ಕೆ ಬಿಡಲ್ಲ ಅಂತ ಘೋಷಣೆ ಕೂಗಿದ್ರು. ದೇವಸ್ಥಾನದ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ಮಾಡಿ ಎಂದು ಪಟ್ಟು ಹಿಡಿದ್ರು. ಇಲ್ಲ, ನಾವು ಭೂಮಿನ ಯಾವುದೇ ಕಾರಣಕ್ಕೂ ನಾವು ಮಾರಾಟ ಮಾಡೋರಲ್ಲ. ನಮ್ಮ ಜಾಗದಲ್ಲಿ ಒಂದು ಸಣ್ಣದಾಗಿ ಗುಡಿ ಕಟ್ಟಿ ನಮ್ಮ ತಂದೆ ತಾಯಿಗಳ ಆಸೆನ ಪೂರೈಸಬೇಕು ಅನ್ನೋದೇ ನಮ್ಮ ಆಸೆ. ಹೌದು, ಇಲ್ಲಿಂದ ಕಲ್ಲು ಸಿಕ್ಕಿ ಅಲ್ಲೋಗಿ ವಿಗ್ರಹ ಆಗಿ ಈಗ ಇಡೀ ಜಗತ್ತು ನೋಡಿ ಈಗ ಅಲ್ಲಿ ಪ್ರತಿಷ್ಠಾಪನೆಯಾಗಿ ಇಲ್ಲಿಂದ ಎಷ್ಟೋ 2,000 ಕಿಲೋಮೀಟರ್ ಮೇಲಾಗುತ್ತೆ. ಇಲ್ಲಿಂದ ಜನಗಳು ಹೋಗಿ ಅಲ್ಲಿ ನೋಡೋಕ್ಕಾಗಲ್ಲ. ಅದೇ ಬಾಲರಾಮನ ಇಲ್ಲಿ ಮಾಡಿ ಸಣ್ಣದಾಗಿ ಒಂದು ಗುಡಿ ಕಟ್ಟೋಣ ಅನ್ನೋ ಆಸೆ ನಮ್ಮಲ್ಲಿದ್ದು, ಅಕ್ಕಪಕ್ಕದವರೆಲ್ಲ ನೋಡಿ ಖುಷಿ ಪಡಿ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಟ್ರೈ ಮಾಡದ ಹೊರತು. ಏಕಾಏಕಿ ಫ್ಲೆಕ್ಸ್ ಗಳನ್ನ ದಲಿತ ಸಂಘರ್ಷ ಸಮಿತಿ ಮುಖಂಡರು ಹರಿದು ಹಾಕಿದ್ರು. ನಳಂದ ವಿಶ್ವವಿದ್ಯಾಲಯ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರು. ಮಾಜಿ ಮೇಯರ್ ಪುರುಷೋತ್ತಮ್ ನೇತೃತ್ವದಲ್ಲಿ ಹೋರಾಟ ನಡೆಸಲಾಯಿತು. ರಾಮಲಲ್ಲ ವಿಗ್ರಹ ಶಿಲೆ ಸಿಕ್ಕ ಜಾಗದಲ್ಲಿ ವಿವಾದ ಭುಗಿಲೆದ್ದಿರೋದು ದುರಂತವೇ ಸರಿ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ದೇವಸ್ಥಾನ ವರ್ಸಸ್ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ. ದಕ್ಷಿಣ ಅಯೋಧ್ಯೆ ಟೆಂಪಲ್ ನಿರ್ಮಾಣಕ್ಕೆ ಕಿಚ್ಚು ಹಚ್ಚಿದೆ. ಶಿಲೆ ಸಿಕ್ಕ ಜಾಗದಲ್ಲಿ ಬಾವುಟ ನೆಟ್ಟು ಧರಣಿ ನಡೆಸಿದ್ದಾರೆ. ಸ್ಥಳದಲ್ಲಿ ಸದ್ಯದ ಪರಿಸ್ಥಿತಿ ಹಾಗೆ ಈ ಪ್ರತಿಮೆ ರಾಜಕೀಯ ಹೇಗಿದೆ ವಿವರಿಸುತ್ತೆ ಈ ವರದಿ. ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ವಿಘ್ನ. ರಾಮಲಲ್ಲ ಮೂರ್ತಿಯ ಶಿಲೆ ಸಿಕ್ಕ ಸ್ಥಳದಲ್ಲಿ ಗಲಾಟೆ. ಜಮೀನೊಂದರಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರ ಮಾನವ ಸರಪಳಿ. ಅಂಬೇಡ್ಕರ್ ಸಿದ್ಧಾಂತಕ್ಕೆ ಜಯವಾಗಲಿ ಅಂತ ಜಯಘೋಷ. ಸಂವಿಧಾನ ಶಿಲ್ಪಿಯ ಹಾಡು ಹೇಳುತ್ತಾ ಪ್ರತಿಭಟನೆ. ರಾಮಲಲ್ಲ ಮೂರ್ತಿಯ ಶಿಲೆ ಸಿಕ್ಕ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧ. ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ. ಮೈಸೂರು ತಾಲೂಕಿನ ಗುಜ್ಜೇಗೌಡನಪುರದಲ್ಲಿ ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನ